Hi, welcome back to Nama Physics YouTube channel. The next concept is the law of conservation of linear momentum. Okay, the law of conservation of linear momentum ಅಂದರೆ ಏನು ಅಂತ ನೋಡುವ ಆಯಿತಾ. ನೋಡಿ, the total linear momentum of an isolated system of interacting particle is conserved or constant or remains same ಅಂತ ಹೇಳ್ಬೋದು. Okay, we know Newton's second law of motion and third law of motion leads to an important consequences, that is the law of conservation of linear momentum. Okay, using Newton's second law ಮತ್ತೆ Newton's third law ಯೂಸ್ ಮಾಡ್ಕೊಂಡು ನಾವು the law of conservation momentum ಅನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗ್ತದೆ. ಓಕೆ, ನೋಡಿ, ನಾವು ಟೇಕ್ ಅನ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲನ್ನು ತಗೊಳ್ಳುವ. ಓಕೆ, ಇದು ಗನ್ ಅಂತ ಎಣಿಸ್ಕೊಳ್ಳಿ, ಗನ್ ವಿತ್ ಬುಲೆಟ್. ಓಕೆ, ಇದು ಬುಲೆಟ್ ಅಂತ ಎಣಿಸ್ಕೊಳ್ಳಿ, ಇದು ಗನ್. ಓಕೆ, ಇನಿಷಿಯಲಿ ಗನ್ ಆ್ಯಂಡ್ ಬುಲೆಟ್ ಬೋತ್ ಆರ್ ಈಸ್ ಎಟ್ ರೆಸ್ಟ್. ಓಕೆ, ಅಂದರೆ ಬಿಫೋರ್ ಫೈರಿಂಗ್. ಆಫ್ಟರ್ firing bullet will move in this direction and gun will move in this direction. ಇಲ್ಲಿ ಬರೋದು ಮೊಮೆಂಟಮ್, ರಿಕಾಯಿಲ್ ಮೊಮೆಂಟಮ್ ಆಫ್ ದ ಗನ್ ಆಗ್ತದೆ, ಇದು ಮೊಮೆಂಟಮ್ ಆಫ್ ದ ಬುಲೆಟ್. ಓಕೆ, ಹಿಯರ್ ಬಿಫೋರ್ ಫೈರಿಂಗ್, ಇದು ಆಫ್ಟರ್ ಫೈರಿಂಗ್. ಓಕೆ, ಇನಿಷಿಯಲಿ ಗನ್ ಆ್ಯಂಡ್ ಬುಲೆಟ್ ಟುಗೆದರ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಸಿಸ್ಟಮ್. ಗನ್ ಮತ್ತು ಬುಲೆಟನ್ನು ಟುಗೆದರ್ ನಾವು ಸಿಸ್ಟಮ್ ಅಂತ ಕನ್ಸಿಡರ್ ಮಾಡ್ಬೋದು. ಅಂದರೆ ಸಿಸ್ಟಮ್ ಈಸ್ ಎಟ್ ರೆಸ್ಟ್. ಇನಿಷಿಯಲಿ ಸಿಸ್ಟಮ್ ಈಸ್ ಎಟ್ ರೆಸ್ಟ್ ಅಂದರೆ ಬುಲೆಟ್ ರೆಸ್ಟಲ್ಲೂ ಉಂಟು, ಗನ್ ರೆಸ್ಟಲ್ಲೂ ಉಂಟು. ಇನಿಷಿಯಲಿ ಸಿಸ್ಟಮ್ ಈಸ್ ಎಟ್ ರೆಸ್ಟ್, ದೆನ್ ವೆಲಾಸಿಟಿ ಆಫ್ ದ ಗನ್ ಗೊತ್ತುಂಟು 0, ವೆಲಾಸಿಟಿ ಆಫ್ ದ ಬುಲೆಟ್ 0, ಯಾಕೆ ರೆಸ್ಟಲ್ಲೇ ಉಂಟು. ಓಕೆ, ದೆನ್ ಇಟ್ ಈಸ್ ದ ಇನಿಷಿಯಲ್ ಮೊಮೆಂಟಮ್ ಆಫ್ ದ ಸಿಸ್ಟಮ್ ಆ್ಯಂಡ್ ಇಟ್ ಇಸ್ ದ ಫೈನಲ್ ಮೊಮೆಂಟಮ್ ಆಫ್ ದ ಸಿಸ್ಟಮ್. ಇನಿಷಿಯಲ್ ಮೊಮೆಂಟಮ್ ಹೀಗಿರ್ತದೆ, ಫೈನಲ್ ಮೊಮೆಂಟಮ್ ಹೀಗಿರ್ತದೆ. ಅದು ಎಷ್ಟು ಅಂತ ನೋಡುವ ಆಯಿತಾ. ಓಕೆ, ಹಿಯರ್ ಅಕಾರ್ಡಿಂಗ್ ಟು ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್ ಮೈನಸ್ FGB ಅಂದರೆ ಫೋರ್ಸ್ ಆನ್ ಗನ್ ಬೈ ಬುಲೆಟ್ ಇನ್ ನೆಗೆಟಿವ್ ಡೈರೆಕ್ಷನ್. FBG ಅಂದರೆ ಅರ್ಥ ಎಂತದ್ದು, ಪ್ಲಸ್ FBG ಅಂದರೆ ಫೋರ್ಸ್ ಆನ್ ಬುಲೆಟ್ ಬೈ ಗನ್ ಇನ್ ಫಾರ್ವರ್ಡ್ ಡೈರೆಕ್ಷನ್. ಈ ಗನ್ ಮೇಲೆ ಬುಲೆಟ್ ಹೇಗೆ ಫೋರ್ಸ್ ಆ್ಯಕ್ಟ್ ಮಾಡ್ತಾ ಉಂಟು, ಫೋರ್ಸ್ ಆನ್ ಗನ್ ಬೈ ಬುಲೆಟ್ ಇನ್ ದಿಸ್ ಡೈರೆಕ್ಷನ್. ಸೊ ಅದು ನೆಗೆಟಿವ್ ಸೈನ್ ಬರ್ತದೆ, ಮೈನಸ್ FGB ಆಯಿತು. ಫೋರ್ಸ್ ಆನ್ ಬುಲೆಟ್ ಬೈ ಗನ್ ಯಾವುದು ಡೈರೆಕ್ಷನ್ ಇದಾಗಿದೆ, ಸೊ ಅದು ಪ್ಲಸ್ FBG. ಓಕೆ, ಆದರೆ ಅಕಾರ್ಡಿಂಗ್ ಟು ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್ ನಮ್ಗೆ ಗೊತ್ತುಂಟು, ಹಿಯರ್ ಫೋರ್ಸ್ ಆನ್ ಗನ್ ಬೈ ಬುಲೆಟ್ ಮತ್ತು ಫೋರ್ಸ್ ಆನ್ ಬುಲೆಟ್ ಬೈ ಗನ್ ಆ್ಯಕ್ಟ್ಸ್ ಫಾರ್ ಎ ಕಾಮನ್ ಇಂಟರ್ವಲ್ ಆಫ್ ಟೈಮ್. ಕಾಮನ್ ಇಂಟರ್ವಲ್ ಆಫ್ ಟೈಮ್ ಯಾವುದು, ಡೆಲ್ಟಾ T ಅಂತ ಎಣಿಸ್ಕೊಳ್ಳಿ. ಅದು ಶಾರ್ಟ್ ಇಂಟರ್ವಲ್ ಆಗಿ ಆಯಿತಾ, ಅದು 1 ಸೆಕೆಂಡ್ ಇರ್ಬೋದು, 0.01 ಸೆಕೆಂಡ್ ಇರ್ಬೋದು. ನಾವು ಫೈರ್ ಮಾಡಿದ ಕೂಡ ಎಂತ ಆಗ್ತದೆ, ಗನ್ ಹಿಂದೆ ಬರ್ತದೆ, ಬುಲೆಟ್ ಮುಂದೆ ಹೋಗ್ತದೆ. ಓಕೆ, ಯಾವ ಸ್ಪೀಡಲ್ಲಿ ಬರ್ತಾ ಉಂಟು ಅದು ರಿಕಾಯಿಲ್ ಸ್ಪೀಡ್ ಆಫ್ ದ ಗನ್ ಹೇಳ್ತೇವೆ. ಈ ಸ್ಪೀಡಲ್ಲಿ ಏನಾಗ್ತಾ ಉಂಟು, ಬುಲೆಟ್ ಹೋಗ್ತಾ ಉಂಟು, ಇದು ಗನ್ ಹಿಂದೆ ಬರ್ತದೆ, ಬುಲೆಟ್ ಮುಂದಗಡೆ ಹೋಗ್ತಾ ಉಂಟು. ಸೊ ಫೋರ್ಸ್ ಆನ್ ಗನ್ ಬೈ ಬುಲೆಟ್ ಆ್ಯಂಡ್ ಫೋರ್ಸ್ ಆನ್ ಬುಲೆಟ್ ಬೈ ಗನ್. FB ಇದರ ಅರ್ಥ ಅಂತ ಫೋರ್ಸ್ ಆನ್ ಬುಲೆಟ್ ಬೈ ಗನ್ ಆಗಿದೆ, ಮೈನಸ್ FGB ಅಂದರೆ ಫೋರ್ಸ್ ಆನ್ ಗನ್ ಬೈ ಬುಲೆಟ್. ಓಕೆ, ಅಕಾರ್ಡಿಂಗ್ ಟು ಥರ್ಡ್ ಲಾ ಆಫ್ ಮೋಷನ್ ಗೊತ್ತುಂಟು, ಮೈನಸ್ FGB ಈಕ್ವಲ್ ಟು FBG. ಓಕೆ, ಪ್ಲಸ್ FBG. ಇಫ್ ಯು ಕನ್ಸಿಡರ್ ಬುಲೆಟ್ ಆ್ಯಂಡ್ ಗನ್ ಆ್ಯಸ್ ಎ ಸಿಸ್ಟಮ್, ಎರಡು ಟುಗೆದರ್ ಆಗಿ ಸಿಸ್ಟಮ್ ಕನ್ಸಿಡರ್ ಮಾಡಿದರೆ ಹೀಗೆ ಬರಿಬೋದಾ, FBG ಪ್ಲಸ್ FGB ಈಕ್ವಲ್ ಟು 0. ಓಕೆ, ಟೋಟಲ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದ ಸಿಸ್ಟಮ್ ಈಸ್ ಈಕ್ವಲ್ ಟು 0. ಓಕೆ, FBG ಪ್ಲಸ್ FGB ಈಕ್ವಲ್ ಟು 0. ಓಕೆ, ನಮ್ಗೆ ಗೊತ್ತುಂಟು ಅಕಾರ್ಡಿಂಗ್ ಟು ನ್ಯೂಟನ್ಸ್ ಸೆಕೆಂಡ್ ಲಾ ಆಫ್ ಮೋಷನ್, ಓಕೆ, F ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಡೆಲ್ಟಾ P ಬೈ ಡೆಲ್ಟಾ T. ಓಕೆ, ದೆನ್ ಡೆಲ್ಟಾ P ಅಂದರೆ ಅರ್ಥ ಎಂತ, ಚೇಂಜ್ ಇನ್ ಮೊಮೆಂಟಮ್. ಚೇಂಜ್ ಇನ್ ಮೊಮೆಂಟಮ್ ಈಕ್ವಲ್ ಟು F ಇಂಟು ಡೆಲ್ಟಾ T ಬರೀಬೋದು, ಕರೆಕ್ಟಾ. ಹಿಯರ್ ಅಕಾರ್ಡಿಂಗ್ ಟು ನ್ಯೂಟನ್ಸ್ ಸೆಕೆಂಡ್ ಲಾ ಆಫ್ ಮೋಷನ್ FBG ಡೆಲ್ಟಾ T ಅಂದರೆ ಅರ್ಥ ಎಂತ, ಚೇಂಜ್ ಇನ್ ಮೊಮೆಂಟಮ್ ಆಫ್ ದ ಬುಲೆಟು. FBG ಡೆಲ್ಟಾ T ಅಂದರೆ ಅರ್ಥ ಎಂತ, ಚೇಂಜ್ ಇನ್ ಮೊಮೆಂಟಮ್ ಆಫ್ ದ ಬುಲೆಟು. FGB ಡೆಲ್ಟಾ T ಅಂದರೆ ಅರ್ಥ ಎಂತ, ಚೇಂಜ್ ಇನ್ ಮೊಮೆಂಟಮ್ ಆಫ್ ದ ಗನ್ ಆಯಿತಾ. ಇದು ಚೇಂಜ್ ಇನ್ ಮೊಮೆಂಟಮ್ ಆಫ್ ದ ಬುಲೆಟ್ ಆಯಿತು, ಇದು ಚೇಂಜ್ ಇನ್ ಮೊಮೆಂಟಮ್ ಆಫ್ ದ ಗನ್ ಆಯಿತು. ಫೋರ್ಸ್ ಇಂಟು ಟೈಮ್ ಅಂದರೆ ಚೇಂಜ್ ಇನ್ ಮೊಮೆಂಟಮ್, ಫೋರ್ಸ್ ಇಂಟು ಟೈಮ್ ಇಸ್ ದ ಚೇಂಜ್ ಇನ್ ಮೊಮೆಂಟಮ್ ಆಗಿದೆ, ಕರೆಕ್ಟಾ. ಸಿಂಪಲಾಗಿ ಹೇಗೆ ಬರಿಬೋದಾ, PG ಮೈನಸ್ PG ತಗೊಳ್ತೇನೆ, ಯಾಕೆ, ರಿಕಾಯಿಲ್ ಮೊಮೆಂಟಮ್ ಆಫ್ ದ ಗನ್, ಯಾಕೆ ಡೈರೆಕ್ಷನ್ ಯಾವುದು ನೆಗೆಟಿವ್ ಉಂಟು, ಅದು ಮೈನಸ್ PG ಆಯಿತು. ಇದು ಪ್ಲಸ್ PB, ಯಾಕೆ ಚೇಂಜ್ ಇನ್ ಮೊಮೆಂಟಮ್ ಆಫ್ ದ ಬುಲೆಟ್,
ಅದು ಡೈರೆಕ್ಷನ್ ಈಚೆ ಕಡೆ ಉಂಟು, ಮೊಮೆಂಟಮ್ ಡೈರೆಕ್ಷನ್ ಇದು ಉಂಟು, ಇದು ಮೊಮೆಂಟಮ್ ಡೈರೆಕ್ಷನ್ ಹೀಗೆ ಉಂಟು. ಓಕೆ, ಇಲ್ಲಿ ಮೈನಸ್ ಪಿ ಜಿ ಈಕ್ವಲ್ ಟು ಪಿ ಬಿ ಅಂತ ಉಂಟು, ಕರೆಕ್ಟಾ? ಹಿಯರ್ ಪಿ ಜಿ ಅಂದರೆ ಅರ್ಥ ಎಂತ? ಪಿ ಜಿ ಅಂದರೆ ರಿಕಾಯಿಲ್ ಮೊಮೆಂಟಮ್ ಆಫ್ ದ ಗನ್. ಡೈರೆಕ್ಷನ್ ಯಾವುದು? ಈ ಡೈರೆಕ್ಷನ್ ಉಂಟು. ಪಿ ಬಿ ಅಂದರೆ ಅರ್ಥ ಎಂತ? ಮೊಮೆಂಟಮ್ ಆಫ್ ದ ಬುಲೆಟ್. ಅದೆಲ್ಲ ಯಾವುದು? ಲೀನಿಯರ್ ಮೊಮೆಂಟಮ್ ಆಯಿತಾ? ಲೀನಿಯರ್ ಮೊಮೆಂಟ್ ಆಫ್ ದ ಗನ್, ಲೀನಿಯರ್ ಮೊಮೆಂಟ್ ಆಫ್ ದ ಬುಲೆಟ್. ಓಕೆ, ಸಿಸ್ಟಮ್ ಕನ್ಸಿಡರ್ ಮಾಡೋ ಹೇಗೆ ಮಾಡ್ಬೋದಾ? ಪಿ ಬಿ ಪ್ಲಸ್ ಪಿ ಜಿ ಈಕ್ವಲ್ ಟು 0. ಪಿ ಬಿ ಪ್ಲಸ್ ಪಿ ಜಿ ಈಕ್ವಲ್ ಟು 0 ಅಂದರೆ ಅರ್ಥ ಎಂತ ಅಂದರೆ, ಹಿಯರ್ ಇನಿಷಿಯಲ್ ಮೊಮೆಂಟಮ್ ಆಫ್ ದ ಸಿಸ್ಟಮ್ ಎಂತ? ಇನಿಷಿಯಲ್ ಆಗಿ ಎಂತ ಉಂಟು? ಸಿಸ್ಟಮ್ ರೆಸ್ಟಲ್ಲೇ ಉಂಟು. ಸೊ ಇನಿಷಿಯಲ್ ಮೊಮೆಂಟಮ್ ಎಂತ? 0 ಆಗಿದೆ. ಸೊ ಫೈನಲ್ ಮೊಮೆಂಟಮ್ ಯಾವುದು? ಇದು ನೋಡಿ, ಪಿ ಬಿ ಪ್ಲಸ್ ಪಿ ಜಿ ಅಂದರೆ ಚೇಂಜ್ ಇನ್ ಮೊಮೆಂಟಮ್ ಇಸ್ ಈಕ್ವಲ್ ಟು ಫೈನಲ್ ಮೊಮೆಂಟಮ್ ಆಫ್ ದ ಬುಲೆಟ್ ಪ್ಲಸ್ ಫೈನಲ್ ಮೊಮೆಂಟಮ್ ಆಫ್ ದ ಗನ್. ಓಕೆ, ಅಂದರೆ ಇದು ಫೈನಲ್ ಮೊಮೆಂಟಮ್ ಆಫ್ ದ ಸಿಸ್ಟಮ್ ಈಕ್ವಲ್ ಟು ಇನಿಷಿಯಲ್ ಮೊಮೆಂಟಮ್ ಆಫ್ ದ ಸಿಸ್ಟಮ್. ಇನಿಷಿಯಲ್ ಮೊಮೆಂಟಮ್ ಎಷ್ಟು? 0. ರೆಸ್ಟಲ್ಲಿ ಉಂಟು, ಅದಕ್ಕೆ ವೆಲಾಸಿಟಿ ಇಲ್ಲ. ವೆಲಾಸಿಟಿ 0 ಆದ ಕೂಡಲೇ ಮೊಮೆಂಟಮ್ ಎಂತ ಆಗಿ 0 ಆಗ್ತದೆ. ಸೊ ಇನಿಷಿಯಲ್ ಮೊಮೆಂಟಮ್ ಈಕ್ವಲ್ ಟು 0, ದೆನ್ ಫೈನಲ್ ಮೊಮೆಂಟಮ್ ಈಕ್ವಲ್ ಟು ಪಿ ಬಿ ಪ್ಲಸ್ ಪಿ ಜಿ. ಸೊ ಪಿ ಬಿ ಪ್ಲಸ್ ಪಿ ಜಿ ಈಕ್ವಲ್ ಟು 0. ಓಕೆ, ಇದು ಎಕ್ಸಾಂಪಲ್ ತೊಗೊಂಡು ಮಾಡಿದ್ದು. ಓಕೆ ಓಕೆ ವಿ ನೋ ದ ಟೋಟಲ್ ಲೀನಿಯರ್ ಮೊಮೆಂಟಮ್ ಆಫ್ ಆ್ಯನ್ ಐಸೋಲೇಟೆಡ್ ಸಿಸ್ಟಮ್ ಆಫ್ ಇಂಟ್ರಾಕ್ಟಿಂಗ್ ಪಾರ್ಟಿಕಲ್ಸ್ ಈಸ್ ಕನ್ಸರ್ವ್ಡ್ ಆರ್ ರಿಮೇನ್ ಸೇಮ್ ಆರ್ ಕಾನ್ಸ್ಟೆಂಟ್. ಓಕೆ, ಇಲ್ಲಿ ಐಸೋಲೇಟೆಡ್ ಸಿಸ್ಟಮ್ ಅಂದರೆ ಎಂತ? ಕನ್ಸಿಡರ್ ಎ ಸಿಸ್ಟಮ್. ಯಾವ ಸಿಸ್ಟಮ್ ಇದು? ಐಸೋಲೇಟೆಡ್ ಸಿಸ್ಟಮ್. ಇಟ್ ಇಸ್ ಅ ಸಿಸ್ಟಮ್ ವಿತ್ ನೋ ಎಕ್ಸ್ಟರ್ನಲ್ ಫೋರ್ಸ್ ಆ್ಯಕ್ಟ್ ಆನ್ ಇಟ್. ಅಂದರೆ ಒಂದು ಸಿಸ್ಟಮ್ ಉಂಟು, ಇದರೊಳಗೆ 2 ಪಾರ್ಟಿಕಲ್ ಉಂಟು ಅಂತ ಎಣಿಸ್ಕೊಳ್ಳಿ, ಎ ಆ್ಯಂಡ್ ಬಿ. ಓಕೆ, ಈ ಪಾರ್ಟಿಕಲ್ ಮೇಲೆ ಹೊರಗಡೆಯಿಂದ ಯಾವುದೇ ಫೋರ್ಸ್ ಆ್ಯಕ್ಟ್ ಆಗ್ತಾ ಇಲ್ಲ, ಹೊರಗಡೆಯಿಂದ ಎಕ್ಸ್ಟರ್ನಲ್ ಫೋರ್ಸ್ ಯಾವುದೇ ಆ್ಯಕ್ಟ್ ಆಗಲಿಕ್ಕೆ ಬಿಡುವುದಿಲ್ಲ ಈ ಸಿಸ್ಟಮ್. ದಟ್ ಸಿಸ್ಟಮ್ ಕಾಲ್ಡ್ ಆಸ್ ಐಸೋಲೇಟೆಡ್ ಸಿಸ್ಟಮ್. ಸಿಸ್ಟಮ್ ವಿತ್ ನೋ ಎಕ್ಸ್ಟರ್ನಲ್ ಫೋರ್ಸ್ ಅಂತ ಲೆಕ್ಕ. ಓಕೆ, ವಿ ನೋ ಫೋರ್ಸ್ ಆಲ್ವೇಸ್ ಅಕ್ಕರ್ಸ್ ಇನ್ ಪೇರ್ಸ್. ಗೊತ್ತಾಯ್ತಾ? ಫೋರ್ಸ್ ಆಗಬೇಕಾದ್ರೆ ಪೇರ್ ಇರಲೇಬೇಕು. ಫೋರ್ಸ್ ಆನ್ ಎ ಬೈ ಬಿ ಇರ್ಬೋದು, ಫೋರ್ಸ್ ಆನ್ ಬಿ ಬೈ ಎ ಇರ್ಬೋದು. ಅದು ಮ್ಯೂಚುವಲ್ ಫೋರ್ಸ್ ಉಂಟು. ಎ ಮೇಲೆ ಬಿ ಫೋರ್ಸ್ ಆ್ಯಕ್ಟ್ ಮಾಡ್ತಾ ಇರ್ತದೆ, ಬಿ ಮೇಲೆ ಎ ಫೋರ್ಸ್ ಆ್ಯಕ್ಟ್ ಮಾಡ್ತಾ ಇರ್ತದೆ. ಓಕೆ, ನಾವು ಅಕಾರ್ಡಿಂಗ್ ಟು ಲಾ ಆಫ್ ಕನ್ಸರ್ವೇಷನ್ ಲೀನಿಯರ್ ಮೊಮೆಂಟಮ್, ದ ಟೋಟಲ್ ಲೀನಿಯರ್ ಮೊಮೆಂಟಮ್ ಆಫ್ ಆ್ಯನ್ ಐಸೋಲೇಟೆಡ್ ಸಿಸ್ಟಮ್ ಆಫ್ ಇಂಟ್ರಾಕ್ಟಿಂಗ್ ಪಾರ್ಟಿಕಲ್ಸ್ ಈಸ್ ಕನ್ಸರ್ವ್ಡ್. ಅಂದರೆ ಇನಿಷಿಯಲ್ ಮೊಮೆಂಟಮ್ ಎಷ್ಟುಂಟು, ಫೈನಲ್ ಮೊಮೆಂಟಮು ಅಷ್ಟೇ ಇರ್ತದೆ. ಯಾವುದ್ರದ್ದು? ನಮ್ಮ ಇಂಟ್ರಾಕ್ಟಿಂಗ್ ಪಾರ್ಟಿಕಲ್ ಇನ್ ಆ್ಯನ್ ಐಸೋಲೇಟೆಡ್ ಸಿಸ್ಟಮ್. ಓಕೆ, ಈಗ ಐಸೋಲೇಟೆಡ್ ಸಿಸ್ಟಮ್ ಒಳಗೆ 2 ಪಾರ್ಟಿಕಲ್ ಉಂಟು ಅಂತ ಎಣಿಸ್ಕೊಳ್ಳಿ, ಎ ಮತ್ತು ಬಿ. ಅದು 2ಕ್ಕಿಂತ ಜಾಸ್ತಿ ಪಾರ್ಟಿಕಲ್ ಕೂಡ ಇರಬಹುದು. ಈಗ ನಾವು ಸಿಂಪಲಾಗಿ ಅಂಡರ್ಸ್ಟ್ಯಾಂಡ್ ಆಗಲಿಕ್ಕೆ 2 ಪಾರ್ಟಿಕಲ್ ಕನ್ಸಿಡರ್ ಮಾಡಿ, ಎ ಮತ್ತು ಬಿ. ಓಕೆ, ಇದು ಎ ಮತ್ತು ಬಿ ಅಂತ ಎಣಿಸ್ಕೊಳ್ಳಿ. ಎ ಮೂವ್ ಆಗ್ತಾ ಉಂಟು, ಬಿ ಕೂಡ ಮೂವ್ ಆಗ್ತಾ ಉಂಟು ವಿತ್ ಸಮ್ ವೆಲಾಸಿಟಿ. ಇನಿಷಿಯಲ್ ವೆಲಾಸಿಟಿ ಆಫ್ ಎ ಉಂಟು, ಇನಿಷಿಯಲ್ ವೆಲಾಸಿಟಿ ಆಫ್ ಬಿ ಕೂಡ ಉಂಟು ಅಂತ ಎಣಿಸ್ಕೊಳ್ಳಿ. ಓಕೆ, ಇದು ಬಿಫೋರ್ ಕೊಲಿಷನ್. ಇದೆರಡು ಕೊಲೈಡ್ ಆಗ್ಬೋದು, ಅಂದರೆ ಇಂಟ್ರಾಕ್ಟ್ ಆಗ್ಬೋದು. ಓಕೆ, ಇಂಟ್ರಾಕ್ಟ್ ಆಗಿ ಏನಾಗ್ತದೆ? ಕೊಲೈಡ್ ಆಗಿ ಇದು ಈ ಡೈರೆಕ್ಷನ್ ಹೋಗ್ಬೋದು, ಇದು ಈ ಡೈರೆಕ್ಷನ್ ಹೋಗ್ಬೋದು, ಇದು ಯಾವುದೇ ಡೈರೆಕ್ಷನಲ್ಲಿ ಹೋಗ್ಬೋದು. ಕೊಲೈಡ್ ಆದ ಮೇಲೆ ಎ ಮೂವಿಂಗ್ ವಿತ್ ಫೈನಲ್ ವೆಲಾಸಿಟಿ, ಬಿ ಆಲ್ಸೋ ಮೂವಿಂಗ್ ವಿತ್ ಫೈನಲ್ ವೆಲಾಸಿಟಿ. ಓಕೆ, ಬಿಫೋರ್ ಕೊಲಿಷನ್ ಅಥವಾ ಬಿಫೋರ್ ಇಂಟ್ರಾಕ್ಷನ್ ಅದಕ್ಕೆ ಒಂದು ಮೊಮೆಂಟಮ್ ಇರ್ತದೆ, ಅದಕ್ಕೆ ಏನು ಹೇಳ್ತೇವೆ? ಇನಿಷಿಯಲ್ ಮೊಮೆಂಟಮ್ ಹೇಳ್ತೇವೆ. ಆಫ್ಟರ್ ಕೊಲಿಷನ್ ಅಥವಾ ಆಫ್ಟರ್ ಇಂಟ್ರಾಕ್ಷನ್ ಮೊಮೆಂಟಮಿಗೆ ನೇಮ್ ಅಂತ ಹೇಳ್ತೇವೆ? ಫೈನಲ್ ಮೊಮೆಂಟಮ್ ಅಂತ ಹೇಳ್ತೇವೆ. ಅಕಾರ್ಡಿಂಗ್ ಟು ಲಾ ಅಂತ ಆಗಬೇಕು, ಇನಿಷಿಯಲ್ ಮೊಮೆಂಟಮ್ ಈಕ್ವಲ್ ಟು ಫೈನಲ್ ಮೊಮೆಂಟಮ್ ಆಗಬೇಕು ಅಷ್ಟೇ. ಅದು ಹೇಗೆ ಅಂತ ಈಗ ಪ್ರೂವ್ ಮಾಡೋದಾಯ್ತಾ? ಇದು ಇಂಪಾರ್ಟೆಂಟ್, ಎಕ್ಸಾಮಿಗೆ ಕೇಳ್ತಾರೆ. ಓಕೆ, ಕರೆಕ್ಟ್ ಹೇಳಿ. ಐಸೋಲೇಟೆಡ್ ಸಿಸ್ಟಮ್ ಅಂದರೆ ಅರ್ಥ ಎಂತ? ಸಿಸ್ಟಮ್ ವಿತ್ ನೋ ಎಕ್ಸ್ಟರ್ನಲ್ ಫೋರ್ಸ್. ಕನ್ಸಿಡರ್ 2 particles A and B. Okay, here PA and PB are initial momentum of A and B respectively, and PA prime and PB prime are the final momentum of A and B respectively. ನೋಡ್ಕೊಳ್ಳಿ, PA and PB are initial momentum of A and B respectively. PA prime and PB prime are final momentum of A and B respectively. ಓಕೆ, ಇದು ಬಿಫೋರ್ ಕೊಲಿಷನ್ ಅಂತ ಎಣಿಸ್ಕೊಳ್ಳಿ. ಆಫ್ಟರ್ ಕೊಲಿಷನ್, ಓಕೆ, ಇದು ಎ ಮತ್ತು ಬಿ ಅಂತ ಎಣಿಸ್ಕೊಳ್ಳಿ. ಇದು ಹೀಗೆ ಹೋಗ್ತಾ ಉಂಟು, ಇದು ಹೀಗೆ ಹೋಗ್ತಾ ಉಂಟು ಅಂತ ಎಣಿಸ್ಕೊಳ್ಳಿ. ಇದರ ಮೊಮೆಂಟಮ್ ಯಾವುದು? ಪಿ ಎ ಪ್ರೈಮ್. ಇದರ ಮೊಮೆಂಟಮ್ ಯಾವುದು? ಪಿ ಬಿ ಪ್ರೈಮ್. ಓಕೆ, ಇದು ಬಿಫೋರ್ ಕೊಲಿಷನ್, ಇದು ಆಫ್ಟರ್ ಕೊಲಿಷನ್. ಇದು ಇಲ್ಲಿರೋ ಮೊಮೆಂಟಮ್ ಯಾವುದು? ಇನಿಷಿಯಲ್ ಮೊಮೆಂಟಮ್. ಇದರ ಮೊಮೆಂಟಮ್ ಯಾವುದು? ಫೈನಲ್ ಮೊಮೆಂಟಮ್. ಇದು ಟುಗೆದರ್ ಸಿಸ್ಟಮ್ ಅಂತ ಕನ್ಸಿಡರ್ ಮಾಡಿದ್ರೆ ಅಂತ ಆಗ್ತದೆ? ಪಿ ಎ ಪ್ಲಸ್ ಪಿ ಬಿ ಈಕ್ವಲ್ ಟು ಪಿ ಎ ಪ್ರೈಮ್ ಪ್ಲಸ್ ಪಿ ಬಿ ಪ್ರೈಮನ್ನು ಪ್ರೂವ್ ಮಾಡಲಿಕ್ಕೆ ಉಂಟೀಗ. ಓಕೆ, ನಾವು
According to Newton's second law of motion, FAB delta T is equal to PA prime minus PA. Okay, force on A by B into delta T means change in momentum of A, means final momentum of A minus initial momentum of A. Equation number 1 takoli. What is FBA delta T? FBA delta T means change in momentum of B, andre PB prime minus PB. Equation number 2 takola. Okay, according to Newton's third law of motion, okay, FAB equal to minus FBA. Okay, here according to Newton's third law of motion, force acts for a common interval of time. ಓಕೆ, ಇಲ್ಲಿ ನೋಡಿ, ಈಗ ಡೆಲ್ಟಾ ಟಿ ಏನಾಗ್ತದೆ, ಇಲ್ಲಿ ಕ್ಯಾನ್ಸಲ್ ಆಗಿ ಹೋಗ್ತದೆ. ಸೊ ಸಿಗೋದು ಯಾವ್ದು ನಮಗೆ? FAB ಈಕ್ವಲ್ ಟು ಮೈನಸ್ FBA. ಓಕೆ, ವಾಟ್ ಇಸ್ FAB? FAB is equal to PA prime minus PA equal to, what is FBA? FBA is equal to PB prime minus PB or minus PB prime minus PB. ಚಂದ ಮಾಡಿ ಬರ್ಕೊಳ್ಳುವ. PA prime minus PA equal to minus PB prime plus PB, और ಹೀಗೆ ಬರೀಬೋದಾ? PA prime plus PB prime equal to PA plus PB. Here PA prime plus PB prime ಅಂದ್ರೆ ಅರ್ಥ ಎಂತ? ಫೈನಲ್ ಮೊಮೆಂಟಮ್ ಆಫ್ ದ ಸಿಸ್ಟಮ್ ಈಕ್ವಲ್ ಟು ಇನಿಷಿಯಲ್ ಮೊಮೆಂಟಮ್ ಆಫ್ ದ ಸಿಸ್ಟಮ್. ಓಕೆ, ಇದು ಫೈನಲ್ ಮೊಮೆಂಟಮ್ ಆಫ್ ದ ಸಿಸ್ಟಮ್, ಇದು ಇನಿಷಿಯಲ್ ಮೊಮೆಂಟಮ್ ಆಫ್ ದ ಸಿಸ್ಟಮ್. ಇದು ಬಿಫೋರ್ ಕೊಲಿಷನ್ ಆಗಿದೆ, ಇದು ಆಫ್ಟರ್ ಕೊಲಿಷನ್. ಎಕ್ಸಾಮಿಗೆ ಕೇಳ್ತಾರೆ. ಶೋ ದ್ಯಾಟ್ ಫೈನಲ್ ಮೊಮೆಂಟಮ್ ಆಫ್ ದ ಸಿಸ್ಟಮ್ ಇಸ್ ಈಕ್ವಲ್ ಟು ಇನಿಷಿಯಲ್ ಮೊಮೆಂಟಮ್ ಆಫ್ ದ ಸಿಸ್ಟಮ್. ಇಲ್ಲಿ ಮೊಮೆಂಟಮ್ ಅಂದರೆ ಅರ್ಥ ಇಂದ ಲೀನಿಯರ್ ಮೊಮೆಂಟಮ್ ಅಂತ ಹೇಳಬೇಕು. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ equilibrium of particles. Okay, here equilibrium of particles in mechanics refers to the net external force on the particle is 0. ಅಂದರೆ ನಾವು ಕನ್ಸಿಡರ್ ಪಾರ್ಟಿಕಲ್ ಎ. ಓಕೆ, ಇದು ಎ ಪಾರ್ಟಿಕಲ್ ಅಂತ ಎಣಿಸ್ಕೊಳ್ಳಿ. ದೇರ್ ಆರ್ ಟೂ ಫೋರ್ಸಸ್ ಆ್ಯಕ್ಟಿಂಗ್, F1 and F2. There are two forces acting on particle A, F1 and F2. We know according to Newton's first law of motion, okay, there if net force is equal to 0, then object or particle is at rest or object is moving with uniform motion. Okay, here for equilibrium condition, net force acting on the particle should be 0. Here net force acting on A means F1 must be equal and opposite with F2. Equal and opposite means equal in magnitude and opposite in direction. ಅಂದರೆ F1 ಮತ್ತು F2 ಮ್ಯಾಗ್ನಿಟ್ಯೂಡ್ ಸೇಮ್ ಇರಬೇಕು, ಬಟ್ ಎರಡದು ಡೈರೆಕ್ಷನ್ ಏನಾಗಿರಬೇಕು? ಅಪೋಸಿಟ್ ಆಗಿರಬೇಕು. ಒಂದು ವೇಳೆ ಇದು 10 ನ್ಯೂಟನ್ ಫೋರ್ಸ್ ಇದ್ದರೆ ಇದೇನಾಗ್ತದೆ? -10 ನ್ಯೂಟನ್ ಆಗ್ತದೆ. ಅಂದರೆ ಎರಡದು ಮ್ಯಾಗ್ನಿಟ್ಯೂಡ್ ಸೇಮ್ ಉಂಟು, ಅದರ ಡೈರೆಕ್ಷನ್ ಎಂತ ಆಗಿರ್ತದೆ? ಡಿಫ್ರೆಂಟ್ ಆಗಿರ್ತದೆ. ಇಫ್ F1 equal to -F2, then net force acting on the particle, then F1 plus F2 equal to 0. Okay, F1 plus F2 equal to 0. ಅಂದರೆ vector sum of two forces acting on the particle is equal to 0. Okay, if you consider three forces, okay, if consider three forces acting on the particle, okay, three concurrent forces acting on the particle. Now consider O is the particle. There are three forces acting. First F1, F2 and F3. Okay, what is concurrent vector? Vector with same initial point called as concurrent vectors or co-initial vector. Here force is the vector. Here there are three forces acting. It is called as concurrent forces acting on a particle O, F1, F2 and F3. Here F1 and F2 are equal and opposite with the F3. Okay, now draw like this. According to parallelogram law of vector addition,
F1 and F2 must be equal and opposite with the resultant. Okay, what is the resultant? Resultant is minus F3. Okay, here F1, F2, this one F3, F1 plus F2, F1 plus F2 is equal to minus F3. Okay, F1 and F2 is in the same direction, but F3 is in the opposite direction. F1 ಮತ್ತು F2 ಡೈರೆಕ್ಷನ್ ಏನುಂಟು ಸೇಮ್ ಉಂಟು, ಬಟ್ F3 ಡೈರೆಕ್ಷನ್ ಅಂತ ಉಂಟು ಅಪೋಸಿಟ್ ಉಂಟು. ಸೊ F1 ಮತ್ತು F2 ರಿಸಲ್ಟ್ ಏನಾಗ್ತದೆ, ದಟ್ ಈಸ್ F3. ಓಕೆ, ದೆನ್ F1 plus F2 plus F3 equal to 0. Okay, now components of F1 along x-axis is F1x, along y-axis is F1y, along z-axis is F1z. Then F1x plus F1y plus F1z equal to 0. Then component of F2 along x-axis is F2x, along y-axis is F2y, along z-axis is F2z equal to 0. F2x plus F2y plus F2z equal to 0. Then component of F3 along x-axis is F3x, along y-axis is F3y, along z-axis is F3z. Then F3x plus F3y plus F3z equal to 0. Okay, what is equilibrium of particles in mechanics? The net external force on the particle is 0. If net external force on the particle is 0 means particle either is at rest or particle is in uniform motion. Okay, next concept is common forces in mechanics. Okay, we have studied contact force and non-contact forces. Okay, what are contact forces? When two objects in contact with each other, then force arises, then we can say that it's a contact force between two objects. Okay, what are non-contact forces? Here force arises between two objects without contact. Okay, ಅಂದರೆ ವಾಟ್ ಆರ್ ಕಾಂಟ್ಯಾಕ್ಟ್ ಫೋರ್ಸಸ್? ಸಿಂಪಲ್ ಆಗಿ ಹೇಳಬೇಕಂದ್ರೆ, ಎರಡು ಆಬ್ಜೆಕ್ಟ್ ಉಂಟು, ಎರಡು ಕಾಂಟ್ಯಾಕ್ಟಲ್ಲಿ ಉಂಟು, ಆಗ ಫೋರ್ಸ್ ಅರೈಸ್ ಆದರೆ, ಫೋರ್ಸ್ ಇದ್ದರೆ ಅವೆರಡರ ಮಧ್ಯ, ಅದಕ್ಕೆ ನಾವು ಕಾಂಟ್ಯಾಕ್ಟ್ ಫೋರ್ಸ್ ಹೇಳ್ತೇವೆ. ಎರಡು ಆಬ್ಜೆಕ್ಟ್ ಇರ್ತದೆ, ದೂರ ಇರ್ತದೆ, ಆದರೆ ಅದರ ಮಧ್ಯ ಫೋರ್ಸ್ ಇದ್ದರೆ ಅದಕ್ಕೆ ನಾವು ನಾನ್ ಕಾಂಟ್ಯಾಕ್ಟ್ ಫೋರ್ಸ್ ಹೇಳ್ತೇವೆ. ಅದ್ರ ಬಗ್ಗೆ ಎಕ್ಸಾಂಪಲ್ ಎಲ್ಲ ಕೊಟ್ಟಿದ್ದೇನೆ. ಎಕ್ಸಾಂಪಲ್ ಫಾರ್ ಕಾಂಟ್ಯಾಕ್ಟ್ ಫೋರ್ಸ್ ಯಾವುದು? ಫ್ರಿಕ್ಷನ್ ಇರ್ಬೋದು, ಏರ್ ರೆಸಿಸ್ಟೆನ್ಸ್, ನೆಕ್ಸ್ಟು ಬಿಯಾಂಡ್ ಫೋರ್ಸ್ ಇರ್ಬೋದು, ವಿಸ್ಕಸ್ ಫೋರ್ಸ್ ಇರ್ಬೋದು, ತುಂಬ ಉಂಟು ಫೋರ್ಸ್. ಹಾಗೆ ಎಕ್ಸಾಂಪಲ್ ಫಾರ್ ನಾನ್ ಕಾಂಟ್ಯಾಕ್ಟ್ ಫೋರ್ಸ್ ಯಾವುದು? ಗ್ರಾವಿಟೇಷನಲ್ ಫೋರ್ಸ್ ಇರ್ಬೋದು, ಎಲೆಕ್ಟ್ರಿಕಲ್ ಫೋರ್ಸ್ ಇರ್ಬೋದು, ಅಂದರೆ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್, ಮ್ಯಾಗ್ನೆಟಿಕ್ ಫೋರ್ಸ್ ಎಲ್ಲ ಬರ್ತದೆ. ಓಕೆ, ಹಿಯರ್ ಗ್ರಾವಿಟೇಷನಲ್ ಫೋರ್ಸ್. ಓಕೆ, ನಾವು ಮೆಕ್ಯಾನಿಕ್ಸ್ ಸ್ಟಡಿ ಮಾಡುವಾಗ ಕಾಮನ್ ಆಗಿ ಗ್ರಾವಿಟೇಷನ್ ಬಗ್ಗೆ ಹೇಳ್ತೇವೆ. ಹಿಯರ್ ಗ್ರಾವಿಟೇಷನಲ್ ಫೋರ್ಸ್ ಇಸ್ ಅನ್ ನಾನ್ ಕಾಂಟ್ಯಾಕ್ಟ್ ಫೋರ್ಸ್. ಅದ ನಾನ್ ಕಾಂಟ್ಯಾಕ್ಟ್ ಫೋರ್ಸ್. ಗ್ರಾವಿಟೇಷನಲ್ ಫೋರ್ಸ್ ಬಿಟ್ವೀನ್ ಅರ್ತ್ ಆ್ಯಂಡ್ ಮೂನ್. Okay, now here there is a separation or there is a distance between earth and moon, that is r. Okay, r anta takoli. R is the distance between center of earth to center of moon. Okay, yavattu gravitational force anta agtade central force aita. Center of the earth to center of the moon ಏನು ಆಗ್ತದೆ? gravitational force ಇರ್ತದೆ. ಅದಕ್ಕೆ ನಾವು central force ಅಂತ ಹೇಳ್ತೇವೆ. gravitational force is an central force. Okay, now earth having mass me ಅಂತ ಕನ್ಸಿಡರ್ ಮಾಡಿ, moon having mass mm. Because of the mass there is a force of attraction that is called as gravitational force. Okay, we know gravitational force is purely attractive in nature. Okay, ಇದು ಡಿಸ್ಟೆನ್ಸ್ ಎಷ್ಟು ಬೇಕಾದರೆ ಇರ್ಬೋದು, ಯಾವುದೇ ಆಬ್ಜೆಕ್ಟ್ ಇದು, ಆದರೆ ಅದರ ಮಧ್ಯ ಫೋರ್ಸ್ ಇದ್ದೇ ಇರ್ತದೆ, ಅದು ಗ್ರಾವಿಟೇಷನಲ್ ಫೋರ್ಸ್. ಡಿಸ್ಟೆನ್ಸ್ ಎಷ್ಟೇ ಜಾಸ್ತಿ ಇರಲಿ, ಆದರೆ ಅಲ್ಲಿ ಫೋರ್ಸ್ ಇರ್ತದೆ, ಅದು ನಮ್ಮ ಗ್ರಾವಿಟೇಷನಲ್ ಫೋರ್ಸ್. ಆದರೆ ಗ್ರಾವಿಟೇಷನಲ್ ಫೋರ್ಸ್ ಅಂತ ಇಟ್ ದ ವೀಕೆಸ್ಟ್ ಫೋರ್ಸ್ ಅಮಾಂಗ್ ಫಂಡಮೆಂಟಲ್ ಫೋರ್ಸ್ ಇನ್ ನೇಚರ್. ಓಕೆ, ನಾವು ಕನ್ಸಿಡರ್ ಟೂ ಬಾಡೀಸ್ ಇನ್ ಕಾಂಟ್ಯಾಕ್ಟ್ ವಿತ್ ಈಚ್ ಅದರ್. Then there is a contact force between object A and object B, or body A and body B. According to Newton's third law of motion, force on A by B and force on B by A is in the opposite direction. Okay, then FAB equal to minus FBA. Okay, according to Newton's third law of motion. Here forces are mutual. ಅಂದರೆ A B ಮೇಲೆ ಫೋರ್ಸ್ ಆ್ಯಕ್ಟ್ ಮಾಡ್ತದೆ, B A ಮೇಲೆ ಫೋರ್ಸ್ ಆ್ಯಕ್ಟ್ ಮಾಡ್ತಾ ಉಂಟು. ಕರೆಕ್ಟಾ? Okay, if A and B are in contact with each other, there are two forces acting. Okay, first one normal reaction force, or
ಕ್ಯಾಪಿಟಲ್ ಎನ್ ಆರ್ ಆರ್ ಅಂತ ಹೇಳ್ತೇವೆ ಸಿಂಬಲ್. ಸೆಕೆಂಡ್ ಒನ್ ಫ್ರಿಕ್ಷನ್. ಓಕೆ, ವಾಟ್ ಈಸ್ ದ ನಾರ್ಮಲ್ ರಿಯಾಕ್ಷನ್ ಫೋರ್ಸ್ ಎನ್ ಆರ್ ಆರ್ ಅಂದರೆ ದ ಕಾಂಪನೆಂಟ್ ಆಫ್ ದ ಕಾಂಟ್ಯಾಕ್ಟ್ ಫೋರ್ಸ್ ಅಲಾಂಗ್ ದ ನಾರ್ಮಲ್ ಟು ದ ಸರ್ಫೇಸ್ ಇನ್ ಕಾಂಟ್ಯಾಕ್ಟ್. ಅಂದರೆ ದ ಕಾಂಪನೆಂಟ್ ಆಫ್ ದ ಕಾಂಪ್ಯಾಕ್ಟ್ ಫೋರ್ಸ್, ದ ಕಾಂಪನೆಂಟ್ ಆಫ್ ದ ಕಾಂಟ್ಯಾಕ್ಟ್ ಫೋರ್ಸ್, the component of the contact force along the normal to the surface in contact. ನೋಡಿ ಈ ಏನಾಗಿದೆ, ಲೋವರ್ ಸರ್ಫೇಸ್ ಆಫ್ ಎ ಇನ್ ಕಾಂಟ್ಯಾಕ್ಟ್ ವಿತ್ ಅಪ್ಪರ್ ಸರ್ಫೇಸ್ ಆಫ್ ಬಿ. ಸೊ ಇದು ಯಾವುದಾಯ್ತಲ್ಲಿ ಸರ್ಫೇಸ್ ಇನ್ ಕಾಂಟ್ಯಾಕ್ಟಿಗೆ ಈ ಹೇಗೆ ಉಂಟಿದು ಕಾಂಪೊನೆಂಟ್ ಹೇಗೆ ಉಂಟು, ನಾರ್ಮಲ್ ಉಂಟು, ನಾರ್ಮಲ್ ಆರ್ ಪರ್ಪೆಂಡಿಕ್ಯುಲರ್. ಇದಕ್ಕೆ ನಾವೆಂತ ಹೇಳ್ತೇವೆ, ನಾರ್ಮಲ್ ರಿಯಾಕ್ಷನಲ್ ಫೋರ್ಸ್ ಕ್ಯಾಪಿಟಲ್ ಎನ್ ಆರ್ ಆರ್ ಅಂತ ಹೇಳ್ತೇವೆ. ಫ್ರಿಕ್ಷನ್, the component of contact force parallel to the surfaces in contact. Okay, now consider A, B, okay, object A and object B. Lower surface of A in contact with upper surface of B. Okay, then contact force between A and B. Okay, ಇಲ್ಲಿ ಏನಾಗ್ತದೆ ಅಂದರೆ ಇಫ್ ಎಫ್ ಆ್ಯಕ್ಟಿಂಗ್ ಆನ್ ಎ, ಫೋರ್ಸನ್ನು ಎ ಮೇಲೆ ಆ್ಯಕ್ಟ್ ಮಾಡ್ತಿದ್ದಾನೆ, ಅಟ್ ದ ಸೇಮ್ ಟೈಮ್ ಬಿ ಏನು ಮಾಡ್ತಾ ಉಂಟು, ಬಿ ಅಪೋಸಿಷನ್ ಕೊಡ್ತಾ ಉಂಟು. ಅಂದರೆ ಅಪೋಸಿಷನ್ ಆಫರ್ಡ್ ಬೈ ಬಿ ಟು ದ ಮೋಷನ್ ಆಫ್ ಎ. ಅಂದರೆ ಬಿ ಅಪೋಸಸ್ ದ ರಿಲೇಟಿವ್ ಮೋಷನ್ ಆಫ್ ಎ, ದಟ್ ಈಸ್ ಕಾಲ್ಡ್ ಆಸ್ ಫ್ರಿಕ್ಷನ್. ಓಕೆ, ಸೊ ಎಫ್ ಡೈರೆಕ್ಷನ್ ಹೇಗಿದ್ದರೆ ಫ್ರಿಕ್ಷನ್ ಡೈರೆಕ್ಷನ್ ಹೀಗಿರ್ತದೆ. ಓಕೆ, ಇದ್ರ ಬಗ್ಗೆ ಆಮೇಲೆ ಸ್ಟಡಿ ಮಾಡುವ ಡೀಟೇಲ್ ಆಗಿ. ಓಕೆ, ಈಗ ನಾವು ನಾರ್ಮಲ್ ರಿಯಾಕ್ಷನ್ ಹೇಗಿರ್ತದೆ, ನಾರ್ಮಲ್ ರಿಯಾಕ್ಷನ್ ಫೋರ್ಸ್ ಹೇಗಿರ್ತದೆ, ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್ ಇನ್ ಕಾಂಟ್ಯಾಕ್ಟ್ ಇರ್ತದೆ. ಫ್ರಿಕ್ಷನ್ ಹೇಗಿರ್ತದೆ, ಫ್ರಿಕ್ಷನ್ ಪ್ಯಾರಲಲ್ ಟು ದ ಸರ್ಫೇಸ್ ಇನ್ ಕಾಂಟ್ಯಾಕ್ಟ್. ಓಕೆ, ನೆಕ್ಸ್ಟು ಈಗ ಇನ್ನೊಂದು ಕಾಂಟ್ಯಾಕ್ಟ್ ಫೋರ್ಸ್ ಉಂಟು, ಅದು ಯಾವುದು, ವಿಸ್ಕಸ್ ಫೋರ್ಸ್ ಆಯಿತು. ಕನ್ಸಿಡರ್ ಕಂಟೈನರ್ ಇಸ್ ಫಿಲ್ಡ್ ವಿತ್ ಫ್ಲೂಯಿಡ್ಸ್. ಇಲ್ಲಿ ಫ್ಲೂಯಿಡ್ಸ್ ಉಂಟಂತ ಎನಿಸ್ಕೊಳ್ಳಿ. ಓಕೆ, ಫ್ಲೂಯಿಡ್ಸ್ ಅಂದರೆ ಎಂತ, ಓಕೆ, ಸಬ್ಸ್ಟೆನ್ಸಸ್ ವಿಚ್ ಕ್ಯಾನ್ ಫ್ಲೋ. ಯಾವ ಸಬ್ಸ್ಟೆನ್ಸ್ ಫ್ಲೋ ಆಗ್ತದೆ, ಹರಿತದೆ, ಅದಕ್ಕೆ ನಾವೇನು ಹೇಳ್ತೇವೆ, ನಾವು ಫ್ಲೂಯಿಡ್ಸ್ ಅಂತ ಹೇಳ್ತೇವೆ. ಈಗ ಲಿಕ್ವಿಡ್ ಏನಾಗ್ತದೆ, ಫ್ಲೋ ಆಗ್ತದೆ, ಹಾಗೆ ಗ್ಯಾಸ್ ಕೂಡ ಫ್ಲೋ ಆಗ್ತದೆ. ಸೊ ಲಿಕ್ವಿಡ್ ಆ್ಯಂಡ್ ಗ್ಯಾಸಸ್ ಆರ್ ಕಾಲ್ಡ್ ಆಸ್ ಫ್ಲೂಯಿಡ್ಸ್. ಓಕೆ, ಇಲ್ಲಿ ಫ್ಲೂಯಿಡ್ ಉಂಟಂತ ಎನಿಸ್ಕೊಳ್ಳಿ. ಈಗ ನಾನು ಎಂತ ಮಾಡ್ತೇನೆ, ಈಗ ಒಂದು ಸಾಲಿಡನ್ನು ಇಲ್ಲಿ ಇಮ್ಮರ್ಸ್ ಮಾಡ್ತೇನೆ. ಸಾಲಿಡನ್ನು ಏನು ಮಾಡಿದ್ದೇನೆ, ಇಮ್ಮರ್ಸ್ ಮಾಡಿದ್ದೇನೆ. ಅಂದರೆ ಒಂದು ಕಂಟೈನರ್ ಉಂಟು ನನ್ನ ಹತ್ರ, ಕಂಟೈನಲ್ಲಿ ಫ್ಲೂಯಿಡ್ ಹಾಕಿದ್ದೇನೆ. ಈಗ ಅದ್ರ ಮೇಲೆ ಒಂದು ಸಾಲಿಡನ್ನು ಇಮ್ಮರ್ಸ್ ಮಾಡಿದ್ದೇನೆ. ಆಗ ಏನಾಗ್ತದೆ, ಆ ಸಾಲಿಡಿಗೆ ಒಂದು ವೆಯ್ಟ್ ಇರ್ತದೆ, ಕರೆಕ್ಟಾ. ಹಿಯರ್ ವೆನ್ ಸಾಲಿಡ್ ಇಸ್ ಇಮ್ಮರ್ಸ್ಡ್ ಇನ್ ದ ಫ್ಲೂಯಿಡ್ ಇಟ್ ವಿಲ್ ಮೂವ್ ಡೌನ್ವರ್ಡ್. ಕರೆಕ್ಟ್, ಡೌನ್ವರ್ಡ್ ಮೂವ್ ಆಗಲೇಬೇಕು. ವೆಯ್ಟ್ ಅಂದರೆ ಅರ್ಥ ಎಂತ, W is equal to mg. ಇದು ವೆಯ್ಟ್ ಉಂಟು, ಸೊ ಸ್ಲೋ ಡೌನ್ ಆಗಿ ಕೆಳಗಡೆ ಮೂವ್ ಆಗ್ತಿರುವಾಗ ಈ ಫ್ಲೂಯಿಡ್ ಏನು ಮಾಡ್ತದೆ, ಫ್ಲೂಯಿಡ್ ಅದು ನಮ್ಮ ಅಪ್ ಥ್ರಸ್ಟನ್ನು ಕೊಡ್ತದೆ. ಓಕೆ, ಅಪ್ ಥ್ರಸ್ಟಿಗೆ ನಾವೇಂತ ಹೇಳಿದ್ರೆ ಬಿಯಾಂಡ್ ಫೋರ್ಸ್, ಕರೆಕ್ಟಾ. ಓಕೆ, ಅಪ್ವರ್ಡ್ ಬಿಯಾಂಡ್ ಫೋರ್ಸ್ ಕೊಡ್ತಾ ಉಂಟು, ಅಪ್ವರ್ಡ್ ಬಿಯಾಂಡ್ ಫೋರ್ಸ್. ಓಕೆ, ಹಿಯರ್ ಸಾಲಿಡ್ ಹ್ಯಾವಿಂಗ್ ಸಮ್ ವೆಯ್ಟ್. Okay, weight of the solid displaced is equal to upward beyond force, now called as viscous force. Viscous force between solid and fluid. ಅಂದರೆ ಇಲ್ಲಿ ಏನಾಗ್ತಾ ಉಂಟು, ಸಾಲಿಡ್ ಮತ್ತು ಫ್ಲೂಯಿಡ್ ಎಂತಾಗಿದೆ, ಕಾಂಟ್ಯಾಕ್ಟಲ್ಲಿ ಉಂಟು. ಓಕೆ, ಈಗ ನಾನು ಎಂತ ಮಾಡ್ತೇನೆ, ಒಂದು ಪೆನ್ ಉಂಟು ಅಂತ ಎಣಿಸ್ಕೊಳ್ಳಿ. ಪೆನ್ನನ್ನು ಶೇಕ್ ಮಾಡಿದ್ದೇನೆ, ಏನಾಗ್ತಾ ಉಂಟು, ಪೆನ್ ಸಾಲಿಡ್ ಅಂತ ಎಣಿಸ್ಕೊಳ್ಳಿ. ಸರೌಂಡಿಂಗ್ ಏನುಂಟು, ಏರ್ ಉಂಟು, ಅದು ಗ್ಯಾಸ್ ಆಗಿದೆ. ಓಕೆ, ಇಲ್ಲಿ ಯಾವುದೆಲ್ಲ ಕಾಂಟ್ಯಾಕ್ಟ್ ಆಗ್ತಾ ಉಂಟು, ಇಲ್ಲಿ ಸಾಲಿಡ್ ಇನ್ ಕಾಂಟ್ಯಾಕ್ಟ್ ವಿತ್ ಏರ್. ಈಗ ಹೀಗೆ ಶೇಕ್ ಮಾಡ್ತಿದ್ದೇನೆ, ಅದು ಸ್ವಲ್ಪ ಟೈಮ್ ಆದಮೇಲೆ ಏನಾಗ್ತದೆ, ಇದು ಸ್ಟಾಪ್ ಆಗ್ತದೆ. ಸ್ಟಾಪ್ ಆಗಲಿಕ್ಕೆ ರೀಸನ್ ಯಾರು, ಏರ್ ರೆಸಿಸ್ಟೆನ್ಸ್. ಓಕೆ, ಏರ್ ರೆಸಿಸ್ಟೆನ್ಸ್ ಏನಾಗ್ತದೆ, ಏರ್ ರೆಸಿಸ್ಟೆನ್ಸ್ ವಿಚ್ ಅಪೋಸ್ ದ ಮೋಷನ್ ಆಫ್ ದ ಸಾಲಿಡ್ ಈ ಕೇಸಲ್ಲಿ. ಓಕೆ, ಇದು ಅಪೋಸ್ ಮಾಡ್ತಾ ಉಂಟು ಇದರ ಮೋಷನಿಗೆ. ಸೊ ಇನ್ ಕೇಸ್ ಆಫ್ ಗ್ಯಾಸ್ ನಾವೆಂತ ಹೇಳ್ಬೋದು, ಅಲ್ಲಿ ಏರ್ ರೆಸಿಸ್ಟೆನ್ಸ್ ಅಂತ ಹೇಳ್ಬೋದು. ಇನ್ ಕೇಸ್ ಆಫ್ ಫ್ಲೂಯಿಡ್ಸಲ್ಲಿ ನಾವೆಂತ ಹೇಳ್ಬೋದು, ವಿಸ್ಕಸ್ ಫೋರ್ಸ್ ಹೇಳ್ಬೋದು. ಇನ್ ಕೇಸ್ ಆಫ್ ಸಾಲಿಡ್ ನಾವೆಂತ ಹೇಳ್ಬೋದು, ಫ್ರಿಕ್ಷನ್ ಅಂತ ಹೇಳ್ಬೋದು. ಓಕೆ, ಸಾಲಿಡಲ್ಲಿ ನಾವೆಂತಂದರೆ ಫ್ರಿಕ್ಷನ್ ಹೇಳ್ತೇವೆ, ಲಿಕ್ವಿಡಲ್ಲಿ ಹೇಳುವಾಗ ನಾವು ವಿಸ್ಕಸ್ ಫೋರ್ಸ್ ಹೇಳ್ತೇವೆ, ಗ್ಯಾಸಲ್ಲಿ ಹೇಳುವಾಗ ನಾವು ಏರ್ ರೆಸಿಸ್ಟೆನ್ಸ್ ಅಂತ ಬೇಕಾದರೆ ನಾವು ಹೇಳ್ಬೋದು. ಓಕೆ, ನೆಕ್ಸ್ಟ್ ಅದರ್ ಟು ಕಾಮನ್ ಫೋರ್ಸಸ್ ಇನ್ ಮೆಕ್ಯಾನಿಕ್ಸ್ ಆರ್ ಸ್ಪ್ರಿಂಗ್ ಫೋರ್ಸ್ ಆ್ಯಂಡ್ ಟೆನ್ಷನ್. ಸ್ಪ್ರಿಂಗ್ ಫೋರ್ಸ್ Fs, ಟೆನ್ಷನ್ ಕ್ಯಾಪಿಟಲ್ T. ಓಕೆ, ವಾಟ್ ಈಸ್ ಸ್ಪ್ರಿಂಗ್ ಫೋರ್ಸ್? ವೆನ್ ಎ ಸ್ಪ್ರಿಂಗ್ ಈಸ್ ಕಂಪ್ರೆಸ್ಡ್ ಆರ್ ಸ್ಟ್ರೆಚ್ಡ್ ಬೈ ಅನ್ ಎಕ್ಸ್ಟರ್ನಲ್ ಫೋರ್ಸ್, ಎ ರಿಸ್ಟೋರಿಂಗ್ ಫೋರ್ಸ್ ಈಸ್ ಜನರೇಟೆಡ್ ಇನ್ ದ ಸ್ಪ್ರಿಂಗ್ ಕಾಲ್ಡ್ ಆಸ್ ಸ್ಪ್ರಿಂಗ್ ಫೋರ್ಸ್. ಓಕೆ, ನಾವು ಕನ್ಸಿಡರ್ ಎ ಸ್ಪ್ರಿಂಗ್. Okay, initially spring is attached to the rigid support. ಈಗ ಒಂದು ಸ್ಪ್ರಿಂಗ್ ಉಂಟಂತ ಎನಿಸ್ಕೊಳ್ಳಿ, ಅದನ್ನು ರಿಜಿಡ್ ಸಪೋರ್ಟಿಗೆ ನಾನು ಹ್ಯಾಂಗ್ ಮಾಡಿದ್ದೇನೆ, ಅಟ್ಯಾಚ್ ಮಾಡಿದ್ದೇನೆ. ಈಗ ಸೀಲಿಂಗ್ ಅಂತ, ಇದು ಸೀಲಿಂಗ್ ಅಂತ ಎನಿಸ್ಕೊಳ್ಳಿ, ಮನೆಯ ಸೀಲಿಂಗ್ ಅಂತ ಎನಿಸ್ಕೊಳ್ಳಿ.
ಅದಕ್ಕೆ ಸ್ಪ್ರಿಂಗ್ ನೇತು ಹಾಕಿದ್ದೇನೆ ಅಷ್ಟೇ. ಅಲ್ಲಿ ಯಾವುದೇ ವೆಯ್ಟ್ ಆ್ಯಕ್ಟ್ ಮಾಡಲಿಲ್ಲ, ಯಾವುದೇ ವೆಯ್ಟನ್ನು ಹಾಕಲಿಲ್ಲ, ಸುಮ್ಮನೆ ಉಂಟು. ಓಕೆ, ಸ್ಪ್ರಿಂಗ್ ರೆಸ್ಟಲ್ಲಿ ಉಂಟು ಅಂತ ಎಣಿಸ್ಕೊಳ್ಳಿ. ಆಗ ಡಿಸ್ಪ್ಲೇಸ್ಮೆಂಟ್ 0, ಸ್ಪ್ರಿಂಗ್ ಫೋರ್ಸು ಇಲ್ಲ ಅಂತ ಎಣಿಸ್ಕೊಳ್ಳಿ. ಓಕೆ, ಈಗ ಈ ಸ್ಪ್ರಿಂಗಿಗೆ ನಾನು ಎಂತ ಮಾಡ್ತೇನೆ, ಸ್ಪ್ರಿಂಗ್ ಈಸ್ ಕಂಪ್ರೆಸ್ಡ್. ಓಕೆ, ಸ್ಪ್ರಿಂಗಿಗೆ ನಾನು ಎಂತ ಮಾಡಿದೆ, ಕಂಪ್ರೆಸ್ ಮಾಡಿದ್ದೇನೆ. ಈ ಸ್ಪ್ರಿಂಗಿಗೆ ಎಂತ ಮಾಡಿದ್ದೇನೆ, ಕಂಪ್ರೆಸ್ ಮಾಡಿದ್ದೇನೆ. ಕಂಪ್ರೆಷನ್ ಅಂದರೆ ಅರ್ಥ ಎಂತ, ನಾನು ಈ ಥರ ಫೋರ್ಸ್ ಆ್ಯಕ್ಟ್ ಮಾಡಿದ್ದೇನೆ. ವೆನ್ ಸ್ಪ್ರಿಂಗ್ ಈಸ್ ಕಂಪ್ರೆಸ್ಡ್ ಬೈ ಅನ್ ಎಕ್ಸ್ಟರ್ನಲ್ ಫೋರ್ಸ್, ಆಗೇನಾಗ್ತದೆ, ಡಿಸ್ಪ್ಲೇಸ್ಮೆಂಟ್ ಇನ್ ನೆಗೆಟಿವ್ ಡೈರೆಕ್ಷನ್. ಅಂದರೆ ಡಿಸ್ಪ್ಲೇಸ್ಮೆಂಟ್ ಡೈರೆಕ್ಷನ್ ಯಾವುದಿರ್ತದೆ, ಈ ಡೈರೆಕ್ಷನ್ ಏನಾಗಿರುತ್ತೆ, ಡಿಸ್ಪ್ಲೇಸ್ಮೆಂಟ್ ಆಗಿರ್ತದೆ. ಸೊ ಡಿಸ್ಪ್ಲೇಸ್ಮೆಂಟನ್ನು ಎಕ್ಸ್ ಅಂತ ತಗೊಳ್ಳಿ. ಓಕೆ, ಆಗ ಸ್ಪ್ರಿಂಗ್ ಫೋರ್ಸ್ ಡೈರೆಕ್ಷನ್ ಯಾವುದಾಗಿರ್ತದೆ, ಇದು. ಓಕೆ, ಕರೆಕ್ಟ್ ನೋಡಿ. ಸ್ಪ್ರಿಂಗ್ ಎಂತಾಗಿದೆ, ಕಂಪ್ರೆಸ್ ಆಗಿದೆ. ಸೊ ಡಿಸ್ಪ್ಲೇಸ್ಮೆಂಟ್ ಡೈರೆಕ್ಷನ್ ಯಾವುದು, ಹೀಗೆ ಉಂಟಂತ ಎಣಿಸ್ಕೊಳ್ಳಿ. ಸ್ಪ್ರಿಂಗ್ ಫೋರ್ಸ್ ಡೈರೆಕ್ಷನ್ ಏನಾಗಿರ್ತದೆ, ಡೌನ್ವರ್ಡ್ ಇರ್ತದೆ. ಒಂದು ವೇಳೆ ಸ್ಪ್ರಿಂಗನ್ನು ಸ್ಟ್ರೆಚ್ ಮಾಡಿದರೆ, ಎಕ್ಸ್ಟರ್ನಲ್ ಫೋರ್ಸನ್ನು ಸ್ಪ್ರಿಂಗನ್ನು ಸ್ಟ್ರೆಚ್ ಮಾಡಿದ್ದೇನೆ, ಆಗ ಡಿಸ್ಪ್ಲೇಸ್ಮೆಂಟ್ ಡೈರೆಕ್ಷನ್ ಯಾವುದು, ಡಿಸ್ಪ್ಲೇಸ್ಮೆಂಟ್ ಡೈರೆಕ್ಷನ್ ಇದು. ಸ್ಪ್ರಿಂಗ್ ಫೋರ್ಸ್ ಡೈರೆಕ್ಷನ್ ಯಾವುದು, ಅಪ್ವರ್ಡ್ ಉಂಟಂತ ಎಣಿಸ್ಕೊಳ್ಳಿ. ಕಂಪ್ರೆಷನ್ ಅಥವಾ ಎಲಾಂಗೇಷನ್ ಅಥವಾ ಸ್ಟ್ರೆಚ್ ಮಾಡಿದಾಗ ಏನಾಗ್ತದೆ, ಎರಡು ಕೇಸಲ್ಲಿ ಏನಾಗಿರ್ತದೆ, ಈ ಡಿಸ್ಪ್ಲೇಸ್ಮೆಂಟ್ ಮತ್ತು ಸ್ಪ್ರಿಂಗ್ ಫೋರ್ಸ್ ಆರ್ ಅಪೋಸಿಟ್. ದೆನ್ ಎಫ್ ಎಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು -x. ಅಂದರೆ ಎರಡು ಕೇಸಲ್ಲಿ ಏನಾಗಿದೆ, ಎಫ್ ಎಸ್ ಮತ್ತು ಎಕ್ಸ್ ಅಪೋಸಿಟ್ ಆಗಿದೆ. ಓಕೆ, ಕಂಪ್ರೆಷನ್ ಆದಾಗ ಏನಾಗ್ತದೆ, ಸ್ಪ್ರಿಂಗ್ ಫೋರ್ಸ್ ಡೈರೆಕ್ಷನ್ ಡೌನ್ ನೋಡಿದರೆ ಡಿಸ್ಪ್ಲೇಸ್ಮೆಂಟ್ ಡೈರೆಕ್ಷನ್ ಅಪ್ವರ್ಡ್ ಇರ್ತದೆ ಅಂತ ಎಣಿಸ್ಕೊಳ್ಳಿ. ಎಲಾಂಗೇಟ್ ಮಾಡಿದ್ದೇನೆ ಅಥವಾ ಸ್ಟ್ರೆಚ್ ಮಾಡಿದರೆ ಏನಾಗ್ತದೆ, ಸ್ಪ್ರಿಂಗ್ ಫೋರ್ಸ್ ಡೈರೆಕ್ಷನ್ ಹೇಗಿರ್ತದೆ, ಅಪ್ವರ್ಡ್ ಇರ್ತದೆ, ಡಿಸ್ಪ್ಲೇಸ್ಮೆಂಟ್ ಡೈರೆಕ್ಷನ್ ಡೌನ್ವರ್ಡ್ ಅಂತ ಎಣಿಸ್ಕೊಳ್ಳಿ. ಅಂದರೆ ಈಗ ಇಲ್ಲಿ x = 0 ಕನ್ಸಿಡರ್ ಮಾಡಿದರೆ, ಓಕೆ, ಈ ಕೇಸಲ್ಲಿ ಏನಾಗ್ತದೆ, ಡಿಸ್ಪ್ಲೇಸ್ಮೆಂಟ್ ಉಂಟು. ಡಿಸ್ಪ್ಲೇಸ್ಮೆಂಟ್ ಯಾವ ಡೈರೆಕ್ಷನ್ ಅಂತ ಹೇಳ್ಬೋದು, ಇದು ನೆಗೆಟಿವ್ ತಗೊಳ್ಳಿ. ಹೀಗೆ ಇದ್ದರೆ ಇದು ನೆಗೆಟಿವ್ ಡೈರೆಕ್ಷನ್ ತಗೊಳ್ಳಿ, ಇದು ಪಾಸಿಟಿವ್ ಡೈರೆಕ್ಷನ್ ತಗೊಳ್ಳಿ. ಸೊ ಕಂಪ್ರೆಷನ್ ಆದಾಗ ಏನಾಗ್ತದೆ, ಡಿಸ್ಪ್ಲೇಸ್ಮೆಂಟ್ ಇನ್ ನೆಗೆಟಿವ್ ಡೈರೆಕ್ಷನ್ ಆಯಿತು. ಸ್ಟ್ರೆಚ್ ಮಾಡಿದಾಗ ಡಿಸ್ಪ್ಲೇಸ್ಮೆಂಟ್ ಇನ್ ಪಾಸಿಟಿವ್ ಡೈರೆಕ್ಷನ್ ಆಗ್ತದೆ. ಓಕೆ, ಸೊ in both cases, compression and stretching, Fs is directly proportional to -x, or Fs is equal to -kx. Here k is called as spring constant. Here k is called as spring constant. K is called as spring constant. Here Fs and x are opposite. Negative sign ಬರೋದು ಯಾಕೆ, ಸ್ಪ್ರಿಂಗ್ ಫೋರ್ಸ್ ಡೈರೆಕ್ಷನ್ ಹೀಗಿದ್ದರೆ ಡಿಸ್ಪ್ಲೇಸ್ಮೆಂಟ್ ಡೈರೆಕ್ಷನ್ ಅಪೋಸಿಟ್ ಇರ್ತದೆ. ಒಂದು ಡಿಸ್ಪ್ಲೇಸ್ಮೆಂಟ್ ಡೈರೆಕ್ಷನ್ ಹೀಗಿದ್ದರೆ ಸ್ಪ್ರಿಂಗ್ ಫೋರ್ಸ್ ಡೈರೆಕ್ಷನ್ ಮೇಲ್ಗಡೆ ಇರ್ತದೆ. ಅಂದರೆ ಎರಡು ಕೇಸಲ್ಲಿ ಏನಾಗಿರುತ್ತೆ, ಅಪೋಸಿಟ್. ಎಫ್ ಎಸ್ ಮತ್ತು ಎಕ್ಸ್ ಅಪೋಸಿಟ್ ಆಗಿರುತ್ತೆ. ಸೊ ಎಫ್ ಎಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು -x, ಆರ್ ಎಫ್ ಎಸ್ = -kx. here k is called ಸ್ಪ್ರಿಂಗ್ ಕಾನ್ಸ್ಟೆಂಟ್. ಓಕೆ, ಈಗ ಸ್ಪ್ರಿಂಗ್ ಇದಾಯಿತು. ಈಗ ಟೆನ್ಷನ್. ಓಕೆ, ವಾಟ್ ಇಸ್ ಟೆನ್ಷನ್, ವೆನ್ ಎ ಸ್ಟ್ರಿಂಗ್, ಅಲ್ಲಿ ಸ್ಪ್ರಿಂಗ್ ಆಯ್ತು, ಈಗ ಸ್ಟ್ರಿಂಗ್ ಅಂತ ಎಣಿಸ್ಕೊಳ್ಳಿ. ವೆನ್ ಎ ಸ್ಟ್ರಿಂಗ್ ಈಸ್ ಸ್ಟ್ರೆಚ್ಡ್ by an external force, the restoring force is developed in the string called as tension. Okay, now consider a string. Okay, ಒಂದು ಉದ್ದ ವೈರ್ ಉಂಟು ಅಂತ ಎಣಿಸ್ಕೊಳ್ಳಿ. ಉದ್ದ ವೈರ್ ಉಂಟು, ಇನಿಷಿಯಲ್ ಲೆಂತ್ ಎಂತ ಉಂಟು, L ಅಂತ ಎಣಿಸ್ಕೊಳ್ಳಿ. ಓಕೆ, ಈಗ ಅದನ್ನು ನಾನು ಎಂತ ಮಾಡಬೇಕು, ಸ್ಟ್ರೆಚ್ ಮಾಡಬೇಕಾದ್ರೆ ಎಕ್ಸ್ಟರ್ನಲ್ ಫೋರ್ಸನ್ನು ಕೊಡಲೇಬೇಕು. ಕರೆಕ್ಟಾ, ಸ್ಟ್ರೆಚ್ ಮಾಡಿದ್ದೇನೆ, ಎಕ್ಸ್ಟರ್ನಲ್ ಫೋರ್ಸಿಂದ ಎಂತ ಮಾಡಿದೆ, ಸ್ಟ್ರೆಚ್ ಮಾಡಿದ್ದೇನೆ. ಆಗ ಲೆಂತ್ ಏನಾಗ್ತದೆ, ಚೇಂಜ್ ಆಗ್ತದೆ. ಎಲ್ಲಿದ್ದು L + Δl ಆಗ್ತದೆ. ಈಗ 1 ಮೀಟ್ರ್ ಇದ್ದರೆ ಇದು 1.01 ಮೀಟ್ರ್ ಆಯ್ತು ಅಂತ ಎಣಿಸ್ಕೊಳ್ಳಿ. ಓಕೆ, ಇದು ರಿಜಿಡ್ ಸಪೋರ್ಟಿಗೆ ನಾನು ಒಂದು ವೈರನ್ನು ನೇತಾಕಿದ್ದೇನೆ, ಸ್ಟ್ರಿಂಗನ್ನು ನೇತಾಕಿದ್ದೇನೆ ಅಂತ ಎಣಿಸ್ಕೊಳ್ಳಿ. 1 ಮೀಟ್ರ್ ಇತ್ತು, ಅದಕ್ಕೆ ಲೋಡ್ ಅಪ್ಲೈ ಮಾಡಿದ್ದೇನೆ ಅಥವಾ ಎಕ್ಸ್ಟರ್ನಲ್ ಫೋರ್ಸನ್ನು ಕೊಟ್ಟರೆ ಏನಾಗ್ತದೆ, ಲೆಂತ್ ಇನ್ಕ್ರೀಸ್ ಆಗ್ತದೆ, L + Δl ಆಯಿತು. ಓಕೆ, ಅಂದರೆ 1 ಮೀಟ್ರ್ ಇದ್ದು 1.01 ಮೀಟ್ರ್ ಆಗಿದೆ. ಓಕೆ, ನೆಕ್ಸ್ಟು ಈ ಎಲಾಂಗೇಟ್ ಆದಾಗ ಅಥವಾ ಸ್ಟ್ರಿಂಗನ್ನು ಸ್ಟ್ರೆಚ್ ಮಾಡಿದಾಗ ಏನಾಗ್ತದೆ, ಈ ಸ್ಟ್ರಿಂಗಲ್ಲಿ ರಿಸ್ಟೋರಿಂಗ್ ಫೋರ್ಸ್ ಜನರೇಟ್ ಆಗ್ತದೆ, ರಿಸ್ಟೋರಿಂಗ್ ಫೋರ್ಸ್ ಡೆವಲಪ್ ಆಗ್ತದೆ. ದಟ್ ರಿಸ್ಟೋರಿಂಗ್ ಫೋರ್ಸ್ ಇಸ್ ಕಾಲ್ಡ್ ಆಸ್ ಟೆನ್ಷನ್ ಇನ್ ದ ಸ್ಟ್ರಿಂಗ್ ಅಂತ ಹೇಳ್ತೇವೆ ನಾವು. ಟೆನ್ಷನ್ ಇನ್ ದ ಸ್ಟ್ರಿಂಗ್, ಅದಕ್ಕೆ ನಾವು ಟಿ ಅಂತ ಹೇಳ್ತೇವೆ. ಟಿ ಇಸ್ ದ ಟೆನ್ಷನ್. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಆಗುವ. ಬಾಯ್.